ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಶೇಂಗಾ ಮತ್ತು ಎಳ್ಳಿಂದ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದಲ್ಲಿ ನಡೆಯುವ ಪಂಚಮಿ ಹಬ್ಬ. ಅಂದರೆ ಆ ಕಡೆ ತುಂಬ ಜನ ಮಾಡ್ತಾರೆ ಇದು ಪಂಚಮಿ ಮತ್ತು ಚೌತಿ ಹಬ್ಬನ. ನಮ್ಮ ಕಡೆ ಸ್ವಲ್ಪ ಕಡಿಮೆನೇ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ಲು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು, ಅಷ್ಟು ಸುಲಭವಾಗಿ ಮಾಡ್ಬೋದು. ಈ ಪಂಚಮಿ ಹಬ್ಬ ನಾಳೆ ಇರೋದ್ರಿಂದ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಬರೋವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ನಾವು ಹಾಕಿದ ತಕ್ಷಣ ವಿಡಿಯೋಗಳನ್ನ ಮೊದಲೇ ನೋಡ್ಬೋದು. ಈಗ ನೋಡೋಣ ಬನ್ನಿ ಹೆಂಗೆ ಮಾಡೋದು ಅಂತ. ಈಗ 1 ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಉರಿಬೇಕು. ಹೈ ಫ್ಲೇಮಲ್ಲಿ ಹುರಿದ್ರೆ ಏನಾಗುತ್ತಂದರೆ ಅದು ಒಳಗಡೆ ಹುರಿದಿರೋದಿಲ್ಲ, ಹಸಿ ಹಸಿಯಾಗೇ ಇರುತ್ತೆ. ಆದ್ದರಿಂದ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಉರಿಬೇಕು. ಕೆಂಪಿಗೆ ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಈ ಥರ ನೋಡಿ, ಈ ಥರ ಹುರ್ಕೋಬೇಕು ಚೆನ್ನಾಗಿ. ಹುರಿದ ನಂತರ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಒಂದು 6 ಟೀ ಸ್ಪೂನು ಎಳ್ಳು ತೊಗೊಂಡಿದ್ದೀನಿ. ಇದೇ ಸ್ಪೆಷಲ್ಲು ನೋಡಿ. ಈ ಕಪ್ಪಲ್ಲಿ ಇವಾಗ ತೋರಿಸಿದ್ನಲ್ಲ, ಅದೇ ಕಪ್ಪಲ್ಲೇ ಕಡಲೆ ಬೀಜ ತೊಗೊಂಡಿರೋದು. ಈಗ ಒಂದು 6 ಟೀ ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು. ಇದು ಆಲ್ರೆಡಿ ಹುರಿದಿದೆ, ಆದ್ದರಿಂದ ನಾನು ಸುಮ್ಮನೆ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಹುರ್ಕೋಬೇಕು. ಚಿಟಪಟ ಅನ್ನೋವರೆಗೂ ಹುರ್ಕೊಂಡು ನಂತರ ಬಾದಾಮಿ ತೊಗೊಂಡಿದ್ದೀನಿ. ಇದು 3/4 ಕಪ್ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಹಾಕೋದ್ರಿಂದ ಟೇಸ್ಟ್ ಚೇಂಜ್ ಆಗುತ್ತೆ, ಆದ್ದರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ನೀವಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಚೆನ್ನಾಗಿ ಹುರ್ಕೊಳ್ಳಿ. ಇದು ಲೈಟಾಗಿ, ಜಾಸ್ತಿ ಬಾಡಿಸ್ಬೇಡಿ. ನೋಡಿ, ಇದನ್ನು ಈಗ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಬರೋಣ. ನೋಡಿ, ಈ ಬಾದಾಮಿನ ರುಬ್ಕೊಂಡಿದ್ದೀನಿ. ಈಗ ಎಳ್ಳು ಸ್ವಲ್ಪ ಸೈಡ್ಗೆ ತೆಗೆದಿಟ್ಕೊಂಡು ಸ್ವಲ್ಪ ಮಾತ್ರ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಮತ್ತು ಏಲಕ್ಕಿ ಪುಡಿ 4-5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. 1 ಕಪ್ಪು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ನೋಡಿ, ಚಿಪ್ಪು ಈ ಥರ ತೆಗೆದುಬಿಟ್ಟು ತರಿಯಾಗಿ ರುಬ್ಕೊಬರಬೇಕು. ಮತ್ತು 1 ಕಪ್ಪು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅಂದರೆ ಒಣ ಕೊಬ್ಬರಿ ತುರಿ ಹಾಕ್ತಾ ಇರೋದಿಲ್ಲಿ, ಹಸಿ ಕಾಯೆಲ್ಲ. ಇದನ್ನೆಲ್ಲ ತರಿಯಾಗಿ ರುಬ್ಕೊಬರಬೇಕು. ಪಲ್ಸ್ ಮೂಡಲ್ಲಿ ರುಬ್ಬಿ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ರುಬ್ಬಿಟ್ಟು ನೋಡಿ, ಈ ರೀತಿಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಮತ್ತೊಂದು ಸಲ ಇನ್ನೊಂದು ಜಾರಿಗೆ ಎಲ್ಲ ಮಿಕ್ಸ್ ಆಗೋದಕ್ಕೆ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಈಗೆಲ್ಲ ಒಂದೇ ಸಲನೇ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಎಲ್ಲ ಒಂದೇ ಸಲನೇ ಪುಡಿ ಮಾಡ್ಕೊತಾ ಇದ್ದೀನಿ. ತರಿಯಾಗಿದ್ದರೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಳ್ಳು ಉಳಿಸ್ಕೊಂಡಿದ್ನಲ್ಲ ಕೊನೆಯಲ್ಲಿ, ಆ ಎಳ್ಳನ್ನ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ರೆಡಿ ಆಯಿತು ನುಣ್ಣಗೆ ಪುಡಿ. ನಾನು ಆದಷ್ಟು ಸ್ವಲ್ಪ ತರಿಯಾಗೆ ರುಬ್ಕೊಂಡಿದ್ದೀನಿ, ತುಂಬ ನುಣ್ಣಗೆ ರುಬ್ಬೇಡ್ರಿ. ನೋಡಿ, ಈ ರೀತಿ ಕೊಟ್ಕೋಬೇಕು ನಾವು. ಈಗ ಸ್ವಲ್ಪ ತುಪ್ಪ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ನೀವು ಇಷ್ಟ ಆಗೋರು ಕಟ್ಕೊಳ್ಳಿ, ಇಲ್ಲಾಂದರೆ ಆ ಥರನೇ ಪ್ಲೈನಾಗೆ ಮಾಡ್ಕೊಬೋದು. ನೋಡಿ, ತುಪ್ಪ ಇಲ್ಲದೇ ಮಾಡ್ಕೊಬೋದು. ತುಪ್ಪ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ, ಆ ಥರ ಬರುತ್ತೆ ಅಂತ. ನೋಡಿ, ಇನ್ನೂ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಇಷ್ಟಪಡೋರು ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಹಂಗೆ ಕಟ್ಟಿ. ಈ ಥರ ಲಡ್ಡುನ ಸ್ವಲ್ಪ ಹಿಟ್ಟನ್ನ ಈ ಥರ ತಗೊಂಡು ಕೈಯಲ್ಲಿ ಈ ಥರ ಸುತ್ತಬೇಕು. ನೋಡಿ, ರೌಂಡ್ ಬಾಲ್ ಟೈಪ್ ಮಾಡ್ಕೋಬೇಕು. ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತುಪ್ಪ ಹಾಕಿ ತೋರಿಸಿದ್ದೀನಿ, ಇನ್ನೆಲ್ಲವನ್ನು ಹಂಗೆ ಕಟ್ಟಿದ್ದೀನಿ. ನೋಡಿ, ಈಗ ರೆಡಿ ಆಯಿತು. ಶೇಂಗಾ ಮತ್ತು ಎಳ್ಳಿನ ಲಡ್ಡು ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿದೆ ಅಂತ. ಪುಡಿಯಾಗಿ ಉದುರ್ತಾ ಇಲ್ಲ, ನೋಡ್ತಾ ಇರ್ಬೋದು. ಈ ಥರ ಕಟ್ ಮಾಡಿದ್ರೂ ಕೂಡ ಸಾಫ್ಟಾಗಿದೆ. ಬಾಯಲ್ಲಿಟ್ಟರೆ ಹಂಗೆ ಕರಗೋಗುತ್ತೆ, ಆ ಥರ ಇದೆ. ನೋಡಿ, ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.